ಅಂದು ಕರ್ನಾಟಕದಲ್ಲಿ ವೈಭವದಿಂದ ಮೆರೆದ ಸಂಸ್ಥಾನಗಳಲ್ಲಿ ಬಾರ್ಕೂರಿಗೆ ಗಣ್ಯ ಸ್ಥಾನವಿದೆ, ಇತಿಹಾಸವಿದೆ. ಬಾರ್ಕೂರು ತುಳುನಾಡ ರಾಜಧಾನಿ. ಇದನ್ನು ತುಳುನಾಡ ಹಂಪೆ ಎಂದು ಹಾಡಿ ಹೊಗಳಿದವರು ಉಂಟು. ಒಂದು ಕಾಲಕ್ಕೆ ಬಾರ್ಕೂರು ಧರ್ಮ ಸಂಸ್ಕೃತಿಗಳ ಕೇಂದ್ರ. ಇದಕ್ಕೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಪಾಳು ಬಿದ್ದ ಗುಡಿ ಗೋಪುರಗಳು ಇಂದು ಮೂಕ ಸಾಕ್ಷಿಗಳು. ಇವುಗಳಲ್ಲಿ ಬಾರ್ಕೂರು ಪರಿಸರದಲ್ಲಿರುವ ಹೊಸಾಳ ಗ್ರಾಮದ ಶ್ರೀ ಚೆನ್ನಕೇಶವ ದೇವಾಲಯವು ಒಂದು. ವಿಜಯನಗರದ ದೊರೆ ವಿಷ್ಣುವರ್ಧನ ಹಲವಾರು ಚೆನ್ನಕೇಶವ ದೇವಸ್ಥಾನಗಳನ್ನು ಕರ್ನಾಟಕದಲ್ಲಿ ನಿರ್ಮಿಸಿದ್ದಾರೆ. ಅದೇ ರೀತಿ ಬಾರ್ಕೂರಿನ ನಾಗರಮಠದಲ್ಲೂ ಕೂಡ ಅವರೇ ಶ್ರೀ ಚೆನ್ನಕೇಶವ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಎಂದು ಹೇಳ್ತಾರೆ. ಶ್ರೀ ಚೆನ್ನಕೇಶವ ಮೂರ್ತಿ ಹೆಸರಿಗೆ ತಕ್ಕಂತೆ ನೋಡಲು ಬಲು ಚಂದ. ಶ್ರೀ ಚೆನ್ನಕೇಶವ ದೇವಸ್ಥಾನವು ಬಾರ್ಕೂರು ಹೊಸಾಳ ಗ್ರಾಮ ನಾಗರಮಠ ಗ್ರಾಮಾಂತರ ಪ್ರದೇಶದಲ್ಲಿದೆ. ಈ ಚೆನ್ನಕೇಶವ ಮೂರ್ತಿಯು ಆಳೆತ್ತರದ ಮೂರ್ತಿಯಾಗಿದ್ದು ಎಡಬಲಗಳ ಕೈಯಲ್ಲಿ ಶಂಖ ಚಕ್ರ ಗದ ಪದ್ಮ ಧರಿಸಿ ನಗುಮುಖದ ಆಕರ್ಷಕ ಕಲಾಕೃತಿಯಾಗಿ ಕಂಗೊಳಿಸುತ್ತಿದೆ. ಈ ದೇವಾಲಯವು 12ನೇ ಶತಮಾನದಷ್ಟು ಪುರಾತನವಾದ್ದು. ಕದಂಬ, ಹೊಯ್ಸಳ, ವಿಜಯನಗರ ಅರಸರು, ಇಕ್ಕೇರಿ, ಕೆಳದಿ ವಂಶದ ಅರಸರು ಈ ದೇವಾಲಯಕ್ಕೆ ಆಶ್ರಯವಿತ್ತು ರಾಜ ವೈಭವದಿಂದ ಮೆರೆಯುತ್ತಿದೆ. ಕಾಲದ ತುಳಿತಕ್ಕೆ ಸಿಲುಕಿ ಈ ದೇವಸ್ಥಾನದ ರಾಜವೈಭವ ಮರೆಯಾಯಿತು. ಕ್ರಮೇಣ ಈ ದೇವಾಲಯವು ನಾಗರಮಠದ ಹೆಬ್ಬಾರ ವಂಶಸ್ಥರ ಸುಪರ್ದಿಗೆ ಬಂದು ನಾಗರಮಠ ಮತ್ತು ಸುತ್ತಲಿನ ಪ್ರದೇಶಕ್ಕೆ ಗ್ರಾಮ ದೇವರಾಗಿ ಗುರುತಿಸಿಕೊಂಡಿತು. ಈ ದೇವಸ್ಥಾನವು ಹಂಚಿನ ಮಾಡಿನ ದೇವಸ್ಥಾನವಾಗಿತ್ತು. ಯಾವ ಉಂಬಳಿ ಉತ್ಪತ್ತಿಯೂ ಇಲ್ಲದೆ ಪೂಜೆ ಪುನಸ್ಕಾರವು ನಡೆಯುತ್ತಿದ್ದರೂ ಪ್ರಕೃತಿಯ ವೈಪರೀತ್ಯಕ್ಕೆ ಮಣಿದು ದೇವಾಲಯ ಗರ್ಭಗುಡಿ ಸುತ್ತಲಿನ ಪೌಳಿ ಎಲ್ಲ ಕುಸಿದು ದುಸ್ಥಿತಿಗೆ ಬಂದು ಈ ಸುಂದರ ಮೂರ್ತಿಯನ್ನು ರಕ್ಷಿಸಲು ಕಷ್ಟವಾಯಿತು. ಈ ಸಂದರ್ಭದಲ್ಲಿ 1984-85ನೇ ಇಸ್ವಿಯಲ್ಲಿ ಊರ ಪರವೂರ ಭಕ್ತರು ಗ್ರಾಮಸ್ಥರು ಸೇರಿ ಒಂದು ಕಮಿಟಿಯನ್ನು ರಚಿಸಿ 1985ನೇ ಇಸ್ವಿ ಮೇ ತಿಂಗಳ 2ನೇ ತಾರೀಕಿನಂದು ಸ್ವಾಮಿಯ ಪ್ರತಿಷ್ಠೆ, ಜೀರ್ಣೋದ್ಧಾರ ಇತ್ಯಾದಿ ವಿದ್ಯುಕ್ತವಾಗಿ ನೆರವೇರಿತು. ದೇವಸ್ಥಾನದ ಕಟ್ಟಡ, ಗರ್ಭಗುಡಿ ಹಾಗೂ ಮುಖಮಂಟಪ ನಿರ್ಮಾಣ ಇಷ್ಟೆಲ್ಲ ಸಾಧ್ಯವಾದದ್ದು ಗ್ರಾಮಸ್ಥರು, ಊರ ಪರವೂರ ಭಕ್ತಾದಿಗಳ ಸಹಕಾರ ಹಾಗೂ ದೇಣಿಗೆಯ ಫಲಿತಾಂಶ. ನಂತರ ನಿತ್ಯ ಪೂಜೆಯ ವ್ಯವಸ್ಥೆ ಮಾಡಲಾಯಿತು. 1985ರ ಮೊದಲುಗೊಂಡು ಪ್ರತಿ ವರ್ಷ ದಾನಿಗಳ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಸೋಣೆ ಆರತಿ, ಕಾರ್ತಿಕ ಮಾಸದಲ್ಲಿ ದೀಪ ಹಾಗೂ ಪ್ರತಿ ವರ್ಷ ವರ್ಧಂತ್ಯೋತ್ಸವ ಸಾಂಗವಾಗಿ ಇಲ್ಲಿವರೆಗೂ ನಡೆಸಿಕೊಂಡು ಬರ್ತಿದೆ. ಈ ದೇವಸ್ಥಾನದ ಅಭಿವೃದ್ಧಿಗೆ ಸಕ್ರಿಯವಾಗಿ ಟೊಂಕ ಕಟ್ಟಿ ದುಡಿದು ತಮ್ಮ ಅಮೂಲ್ಯವಾದ ಸಮಯ ಹಾಗೂ ತನು ಮನ ಧನವನ್ನು ತೊಡಗಿಸಿಕೊಂಡವರನ್ನು ಇಲ್ಲಿ ಮರೆಯಬಾರದು. ಇವರಲ್ಲಿ ನಾಗರಮಠದ ದಿವಂಗತ ಲಕ್ಷ್ಮೀನಾರಾಯಣ ಹೆಬ್ಬಾರರ ಮಗ ದಿವಂಗತ ಮಹಾಬಲ ಹೆಬ್ಬಾರರು ಮತ್ತು ಸಹೋದರರು, ದಿವಂಗತ ಮಂಜುನಾಥ ಹೆಬ್ಬಾರರು ನಾಗರಮಠ ಮತ್ತು ಸಹೋದರ ಹಾಗೂ ದಿವಂಗತ ಪಾಂಡುರಂಗ ನಾಯಕ್, ಶ್ರೀ ಶಾಮರಾಯ ಶೆಟ್ಟಿ ಮತ್ತು ಕುಟುಂಬದವರು, ದಿವಂಗತ ಯಶವಂತ ಕಾಮತ್ ಮತ್ತು ಸಹೋದರರು ಹಾಗೂ ಕಾಮತ್ ಕುಟುಂಬದವರು. ಇಲ್ಲಿ ವಿಶೇಷವಾಗಿ ನೆನಪಿಸಿಕೊಳ್ಳತಕ್ಕ ದಾನಿಗಳೆಂದರೆ ಶ್ರೀ ಶಾಮರಾಯ ಶೆಟ್ಟಿಯವರು ತನ್ನೊಬ್ಬರ ಆದಾಯದಿಂದ ಇಡೀ ಮುಖಮಂಟಪವನ್ನು ನಿರ್ಮಿಸಿ ಅಪಾರ ಕೊಡುಗೆ ಕೊಟ್ಟು ಈ ದೇವರ ಕೃಪೆಗೆ ಪಾತ್ರರಾದುದನ್ನು ಮರೆಯುವಂತಿಲ್ಲ. ಈ ದೇವಸ್ಥಾನದ ಏಳಿಗೆಗೆ ಇನ್ನೂ ದುಡಿಯಬೇಕಾಗಿದೆ. ಕೊಡುಗೈ ದಾನಿಗಳು ಮುಂದೆ ಬಂದು ಬಾಕಿ ಇರುವ ಕಾರ್ಯಗಳಿಗೆ ಕೈ ಜೋಡಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಹಾರೈಸುತ್ತೇವೆ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಚೆನ್ನಕೇಶವ ದೇವಸ್ಥಾನ ನಾಗರಮಠದ ಅಧ್ಯಕ್ಷರು ಶ್ರೀನಿವಾಸ್ ಹೆಬ್ಬಾರ್ ಅವರಿದ್ದಾರೆ. ಅವರೊಂದಿಗೆ ಮಾತುಕತೆಯನ್ನಾಡೋಣ. ಅವರು ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಗಳು ನೀಡಲಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾಗರಮಠದ ಶ್ರೀ ಚೆನ್ನಕೇಶವ ದೇವಸ್ಥಾನ ಬಹಳಷ್ಟು ಪುರಾತನ ದೇವಸ್ಥಾನ. ಇದು ಬಿಟ್ಟಿದೇವ ವಿಷ್ಣುವರ್ಧನ ಕಾಲದಲ್ಲಿ ಬೇರೂರು ಚೆನ್ನಕೇಶವ ದೇವಸ್ಥಾನ ಕಟ್ಟಿತ್ತಲ್ಲ, ಆ ಕಾಲದಲ್ಲಿ ಇದು ಕಟ್ಟಿದ್ದು ಅಂತ ನಮ್ಗೆ ಅನುಭವದಲ್ಲೂ ಉಂಟು. ಅದು ಡಾಕ್ಯುಮೆಂಟ್ ಏನು ನಮ್ಮ ಹತ್ರ ಇಲ್ಲ, ಡಾಕ್ಯುಮೆಂಟ್ ಇಲ್ಲ, ಇದಕ್ಕೆ ಏನು ಪ್ರಾಪರ್ಟಿ ಬಿಟ್ಟದಿಲ್ಲ, ಏನೂ ಇಲ್ಲ. ಆಯ್ತಾ, ಹಿಂದಿನಿಂದ ನಡ್ಕೊಂಡು ಬಂದಿತ್ತು. ಸಾಧಾರಣ ನಮ್ಮ ಮನೆ ಒಂದು 5 ತಲೆಮಾರಿನವರು ಇದು ನಮ್ಮ ಪೂಜೆ ಮಾಡ್ಕೊಂತ ಬಂದಿದ್ದಾರೆ. ಇದಕ್ಕೆ ನಾವೇ ಎಲ್ಲ ನೋಡ್ಕೊಂಡು ಬಂದದ್ದು. 1980ನೇ ಇಸ್ವಿಯಲ್ಲಿ ಇದು ಪುನರುತ್ಥಾನ ಆಯ್ತು. ಆವಾಗ ಊರಿನ ಜನರ ಸಹಕಾರದಿಂದ ಈ ಒಂದು ಬಿಲ್ಡಿಂಗು, ಈ ಮುಖಮಂಟಪ ಇದೆಲ್ಲ ಮಾಡಿಸಿದ್ದೆ. ಆಯ್ತು, ಇನ್ನು ಕೆಲವು ಕೆಲಸಗಳು ಆಗ್ಲಿಕ್ಕೆ ಉಂಟು. ಅದಕ್ಕೆ ಅಲ್ಲಿ ಒಂದು 10-11 ಸೆಂಟ್ ಜಾಗವನ್ನು ಒಬ್ರು ಭಕ್ತರು ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಬಿಲ್ಡಿಂಗ್ ಆಗ್ಬೇಕು. ದೇವಸ್ಥಾನದ ಇವರು ಭಕ್ತರಿಗೂ ಅವರು ಅವರ ಸೇವೆಗೋಸ್ಕರ ಅದನ್ನು ಉಪಯೋಗ ಮಾಡ್ಬೇಕಂತೇಳಿ ಉಂಟು. ಅದಕ್ಕೆ ಸರಿಯಾದ ಹಣ ಕೂಡಿ ಬರಲಿಲ್ಲ. ಅದಕ್ಕೆ ಯಾವಾಗ ಬರ್ತದೋ ಗೊತ್ತಿಲ್ಲ. ಎಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.
ಸರ್ ಅದೇ ಸರ್, ಈ ದೇವಸ್ಥಾನ ಇರುವಂತ ಜಾಗ ಯಾರು? ಈ ದೇವಸ್ಥಾನ ನಮ್ಮ ಜಾಗದಲ್ಲೇ ಉಂಟು. ನಿಮ್ಮ ಜಾಗ? ನಮ್ಮ ಜಾಗದಲ್ಲೇ ಉಂಟದು. ಎಷ್ಟು ಬಹಳಷ್ಟು ವರ್ಷದಿಂದ ನಿಮ್ಮ ಬಹಳಷ್ಟು ವರ್ಷದಿಂದ ಇತ್ತದು. ಇದು ಪ್ರತಿಷ್ಠೆ ಮಾಡಿದ್ದು ಎಲ್ಲಿಂದ ಸರ್? ಹೇಗೆ ನಿಮ್ಗೆ ಗೊತ್ತಾದಾಗ? ಅದು ಅದ್ರ ಅನುಭವ ಇಲ್ಲ. ಇದು ಒರಿಜಿನಲ್ ಪ್ರತಿಷ್ಠೆ ನಮ್ಗೆ ಏನಾದ್ರದ್ದು ಅಂದ್ರೆ ವಿಷ್ಣುವರ್ಧನ ಆ ವಿಷ್ಣುವರ್ಧನ ಕಾಲದಲ್ಲಿ ಮಾಡಿದ್ದಂತ ಚೆನ್ನಕೇಶ್ವರ ದೇವಸ್ಥಾನ ಅವಾಗ ಮಾಡಿದ್ರಲ್ಲ, ಆ ಕಾಲದಲ್ಲಿ ಎಲ್ಲಾ ಕಡೆಯಲ್ಲೂ ಹೆಚ್ಚಿನ ಕಡೆಯಲ್ಲೆಲ್ಲ ಚೆನ್ನಕೇಶ್ವರ ದೇವಸ್ಥಾನ ನಿರ್ಮಾಣ ಆಗಿದೆ. ಅದು ಅದರಲ್ಲಿ ಇದು ಒಂದು. ಇದು ಬಾರ್ಕೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟದ್ದೇ. ಹೌದು ಹೌದು ಹೌದು. ಮೈಸೂರು ಆಳ್ತಿದ್ರು ಬಾರ್ಕೂರ್ನ, ಮೈಸೂರಿನವರು ಹೌದು. ಇದು ಒಂದು ಸುಂದರ ಮೂರ್ತಿ. ಹೌದು ಸರ್, ಆಳೆತ್ತರದ ಮೂರ್ತಿ. ಹೌದು ಖಂಡಿತ, ಆಳೆತ್ತರದ. ಹೌದು, ಸುಂದರ ಮೂರ್ತಿ. ಸುಂದರ ಮೂರ್ತಿ, ಹೌದು, ಮನಮೋಹಕವಾಗಿರ್ತಕ್ಕಂತಹ ಮೂರ್ತಿ ಇದು. ಇದಕ್ಕೆ ಅಲಂಕಾರ ಪ್ರಿಯ ಇವನು. ಎಷ್ಟೇ ನೀವು ಅಲಂಕಾರ ಮಾಡಿದ್ರು ಅಷ್ಟೇ ಅವನು ಚಂದವಾಗಿ ನೋಡ್ತಾನೆ. ಆಯ್ತಾ? ಇದು ಇಲ್ಲಿನ ಈಗ ನಾವೇ ಇಲ್ಲಿ ಒಂದು ಕಮಿಟಿ ಅಂತ ಮಾಡಿ ಊರಿನವರಿಂದ ಮತ್ತೆ ಇಲ್ಲಿನ ಸಹಕಾರದಿಂದ ಕಮಿಟಿ ಅಂತ ಮಾಡಿ ಅದರಲ್ಲಿ ನಾವು ಪೂಜೆಗೆ ಒಬ್ಬರನ್ನ ಇಟ್ಟಿದ್ದೇವೆ. ಆಯ್ತಾ? ಅವರು ಡೈಲಿ ಪೂಜೆ ಬಂದು ಮಾಡಿ ಹೋಗ್ತಾರೆ. ಎಷ್ಟು ಟೈಮ್? ಬೆಳಿಗ್ಗೆ ಮಾಡ್ತಾರೆ? ಬೆಳಿಗ್ಗೆ ಒಂದು 7:30 ಗಂಟೆ ಸಮಯದಲ್ಲಿ ಮಾಡ್ತಾರೆ. 7:30 ಗಂಟೆ, 8 ಗಂಟೆ. ಹೌದು, ಒಂದೇ ಪೂಜೆ. ಬರುವ ಭಕ್ತಾದಿಗಳು ಆವಾಗ ಬರಬೇಕು. ಬಂದೆಲ್ಲ ಅವರು ಏನೋ ಕಾರ್ಯಕ್ರಮ ಇದ್ರೆ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ. ಮತ್ತೆ ಇತರ ಕಾರ್ಯಕ್ರಮಗಳೆಲ್ಲ ಆಗ್ತಾವೆ ಇಲ್ಲಿ. ಏನೆಲ್ಲ ಹೋಮಗಳು ಅದು ಇದು ಏನಾದ್ರು ಇದ್ರೆ ಭಕ್ತರು ಮಾಡುವಂತದ್ದು ಏನಾದ್ರು ಇದ್ರೆ ಅವ್ರು ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ವರ್ಧಂತಿ ಅಂತ ವರ್ಷಕ್ಕೊಂದ್ಸರ್ತಿ ಮಾಡ್ತೇವೆ. ಆವಾಗ ಜನವರಿ 12 ದಿವಸ ಮಕರ ಮಾಸ ಅಲ್ಲ, ಮಾಘ ಶುದ್ಧ 12 ದಿವಸ ಪ್ರತಿ ವರ್ಷ ಅದನ್ನು ಮಾಡ್ತೇವೆ. ಮತ್ತೆ ಇದು ದೀಪ ಕಾರ್ತಿಕ ಮಾಸದಲ್ಲಿ ಒಂದ್ ದಿವಸ ದೀಪ ಮಾಡ್ತೇವೆ. ಇವತ್ತಾಗಿದೆ ಅಲ್ಲ, ಅದೇ ರೀತಿಯಲ್ಲಿ ದೀಪೋತ್ಸವ ಮಾಡ್ತೇವೆ. ಮತ್ತೆ ವಿಶೇಷತೆ ಏನು ಸರ್ ದೇವಸ್ಥಾನದ ವಿಶೇಷತೆ? ದೇವಸ್ಥಾನದ ವಿಶೇಷತೆ ಅಂತ ಹೇಳಿದ್ರೆ ಇದು ಇಲ್ಲಿ ಒಂದು ಭಕ್ತರಿಗೆಲ್ಲ ಒಂದು ರೀತಿಯ ಅಭಿಮಾನ. ಮತ್ತೆ ಕೆಲವರನ್ನೆಲ್ಲ ಹೊರ ಊರಿನಲ್ಲಿ ಇದ್ದವರಿಗೆ ಎಚ್ಚರಿಸಿದ್ದಾನೆ. ಅವರೆಲ್ಲ ಬಂದು ಇಲ್ಲಿ ವಿಶೇಷತೆ ಅಂದ್ರೆ ಕೆಲವರು ನೆನ್ಪಿಟ್ಟಿದ್ದಾರೆ. ಅವ್ರನ್ನೆಲ್ಲ ಇಲ್ಲಿ ಕರ್ಸ್ಕೊಂಡಿದ್ದಾನೆ ಅವನು. ಕರ್ಸ್ಕೊಂಡೆಲ್ಲ ಪೂಜೆ ಸೇವಾದಿಗಳನ್ನೆಲ್ಲ ಮಾಡ್ತಾ ಇದ್ದ. ಗೊತ್ತಾಯ್ತಾ? ಅದೊಂದು ವಿಶೇಷತೆ. ಮತ್ತೆ ಭಕ್ತರ ಯಾವ ಇಚ್ಛೆಯನ್ನು ನಾವು ಪೂರೈಸ್ತಾನೆ ಅಂತ ಪ್ರತೀತಿ. ಆಯ್ತಾ? ಈ ರೀತಿಯಲ್ಲೇ ಉಂಟು. ಹೌದು, ಕಾರಣಿಕ. ಅದೇ ಅಂದ್ರೆ ಇಲ್ಲಿ ವಾರ್ಷಿಕ ದೀಪೋತ್ಸವ, ವಾರ್ಷಿಕ ಹಬ್ಬ, ದೀಪೋತ್ಸವ ಎಲ್ಲ ಜರುಗುತ್ತದೆ. ಈ ಸುತ್ತಮುತ್ತಲಿನ ಎಲ್ಲರೂ ಬಂದು ಸಹಕಾರವನ್ನು ಮಾಡ್ತಾರೆ. ಅಂದ್ರೆ ಈ ಮೂರ್ತಿಯನ್ನು ನೋಡ್ಲಿಕ್ಕೆ ಜನ ಬರ್ಬೇಕು. ನಿಜವಾಗಿ ಅಷ್ಟು ಸುಂದರ ಮೂರ್ತಿ ಅದು. ಹೌದು, ವಿಷ್ಣು ಮೂರ್ತಿ. ಬಿಟ್ಟಿದೇವ ಅಂತ ಹೇಳೋನು ವಿಷ್ಣುವರ್ಧನ ಅಂತ ಹೆಸರಾಯ್ತು. ಅವನ ಕಾಲದಲ್ಲಿ ಮಾಡಿದ್ದು ಬೇಲೂರು ಚೆನ್ನಕೇಶವ ಅವನ ಕಾಲದಲ್ಲಿ ಮಾಡಿದ್ದು. ಅದೇ ರೀತಿ ಆ ಕಾಲದಲ್ಲಿ ಇದು ಎಲ್ಲಾ ಕಡೆಯಲ್ಲಿ ಹೆಚ್ಚಿನ ಕಡೆಯಲ್ಲಿ ಚೆನ್ನಕೇಶವ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಹೇಳಿ ಪ್ರತೀತಿ. ಹೌದು, ಖಂಡಿತ. ಇದು ಎಲ್ಲಿ ಬರುತ್ತೆ? ಬಾರ್ಕೂರಿಂದ 3.5 ಕಿಲೋಮೀಟರ್ ಒಳಗಡೆ, ಹೇರಾಡಿಯಿಂದ ಒಳಗಡೆ ಬರ್ತದೆ. ನಾಗರಮಠ ಅಂತ ಪ್ಲೇಸ್. ಅಲ್ಲಿ ಇದು ಪ್ರತಿಷ್ಠೆ ಆಗಿದೆ. ಇಲ್ಲಿ ಪ್ರತಿಷ್ಠೆ. ನೀವು ನಿಮ್ಮ ಪೂರ್ವಜರಿಂದ ನಿಮಗೆ ಬಂದಿತ್ತು. ಅಂದ್ರೆ ಮುಂದೆ ಏನ್ ಮಾಡ್ಬೇಕಂದಿದೆ ಸರ್ ನಿಮ್ಗೆ? ಒಂದು ಯೋಜನೆ ನಿಮ್ದು? ಅಂದ್ರೆ ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕು, ಜನರಿಗೆ ಸಹಾಯ ಮಾಡ್ಬೇಕು. ಅಂದ್ರೆ ಆದಷ್ಟು ಇದು ಹಣ ಒಟ್ಟಾಗ್ಬೇಕು. ಅಲ್ಲಿ ಬಿಲ್ಡಿಂಗ್ ಒಂದು ಕಟ್ಟಡ ಆಗ್ಬೇಕು. ಸುತ್ತಮುತ್ತ ಎಲ್ಲ ಪರಿಸರವೆಲ್ಲ ಒಳ್ಳೆದಾಗ್ಬೇಕು. ಇಲ್ಲಿ ಯಾವಾಗ್ಲೂ ಇಲ್ಲಿ ಪರಿಸರ ಸ್ವಲ್ಪ ಅಜೀರ್ಣದಲ್ಲಿ ಉಂಟು. ಅದನ್ನೆಲ್ಲ ಸರಿ ಆಗ್ಬೇಕು. ಆಯ್ತಾ? ಖಂಡಿತ. ದೇವರ ಒಂದು ಆಶೀರ್ವಾದ ಎಲ್ಲರಿಗೂ ಇರ್ಲಿ. ಎಲ್ಲರೂ ಒಳ್ಳೇದು ಮಾಡ್ಲಿ ಅಂತ ಹೇಳುವಂತ. ಎಲ್ಲರೂ ಬಂದು ಒಮ್ಮೆ ದೇವರ ದರ್ಶನ ಮಾಡ್ಲಿ. ಎಲ್ಲರೂ ಬರ್ಬೇಕು, ಅದಕ್ಕೆ ಸಹಕಾರ ಕೊಡ್ಬೇಕು ಅನ್ನುವಂತದ್ದು ಒಂದು ಇಚ್ಛೆ. ಖಂಡಿತ. ದೇವಾಲಯಗಳ ನಾಡು ಬಾರ್ಕೂರು. ಆ ದೇವಾಲಯ ಸಾಲಲ್ಲಿ ಇದೊಂದು ದೇವಸ್ಥಾನ. ಹೌದು, ಚೆನ್ನಕೇಶವ ಪ್ರಥಮ ಬಾರಿ ಕೇಳ್ತಿರೋದು ಸರ್. ಅಂದ್ರೆ ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಪ್ರಚಾರವನ್ನು ನಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ ಜಾಸ್ತಿ. ಹೌದು, ಮತ್ತೆ ನಮ್ಮ ಊರಿನವರಿಗೂ ಕೂಡ ಈ ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ. ಹೆಚ್ಚಿನವರಿಗೆ ಗೊತ್ತಿಲ್ಲ. ಅದು ಗೊತ್ತಾಗ್ಲಿ, ನಮ್ಮ ವಿಡಿಯೋ ಮೂಲಕ ಗೊತ್ತಾಗ್ಲಿ, ಮತ್ತೆ ಜನರಿಗೆ ಜಾಗೃತಿ ಆಗ್ಲಿ. ನಮ್ಮ ದೇವಸ್ಥಾನ ಇದೆ, ದೇವಸ್ಥಾನದ ಭಕ್ತರೆಲ್ಲ ಬರ್ಲಿ. ಅಂದ್ರೆ ಕೆಲವರಿಗೆಲ್ಲ ಮೂಲ ಇರಬಹುದು, ಇಲ್ಲ ಅಂತಿಲ್ಲ. ಅದು ಗೊತ್ತಾಗಿ ಅವ್ರು ಬರ್ಲಿ. ಹಾಗೆ ಉತ್ತಮ ಮಾಹಿತಿ ನೀಡಿದಿರಿ ಸರ್. ಎಲ್ಲ ಬಂದು ಸಹಕಾರ ಒಂದು ಕೊಟ್ಟು ಮುಂದಿನ ಅಭಿವೃದ್ಧಿ ಆಗ್ಬೇಕನ್ನುವಂತದ್ದು ಒಂದೇ ಇಚ್ಛೆ ಈಗ. ಆಗ್ಲಿ ಸರ್. ಎಲ್ಲ ಚೆನ್ನಕೇಶವ ಸ್ವಾಮಿ ನಡೆಸಿ ಕೊಡ್ತಾರೆ. ಅಲ್ಲ, ಏನ್ ಆಗ್ಬೇಕು ಅದು ಮಾಡಿ ಕೊಡ್ತಾರೆ. ಅಲ್ಲ ಸರ್, ಎಲ್ಲರೂ ಒಟ್ಟು ಮಾಡ್ತಾರೆ. ಖಂಡಿತ ಆಗ್ತದೆ ಸರ್. ಆಗ್ಲಿ ಸರ್. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್.
ಹಾಗೆ ಇಂದು ನಾವು ನಿಮ್ಮ ಮುಂದೆ ಪ್ರಸಿದ್ಧಪಡಿಸಿದಂಥ ವಿಡಿಯೋ ಬಾರ್ಕೂರಿನ ನಾಗರ ಮಠದಲ್ಲಿ ಇರತಕ್ಕಂಥ ಶ್ರೀ ಚೆನ್ನಕೇಶವ ದೇವಸ್ಥಾನದ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ಬುಕ್ ಬಾರ್ಕೂರ್. ನಮಸ್ಕಾರ.